ಕಾಡಾನೆ ದಾಳಿಯಿಂದ ಜಖಮಾಗಿರುವ ಕಾರಿನಲ್ಲಿದ್ದ ಹರೀಶ್ ಕಾಲಿಗೆ ಗಂಭೀರ ಪೆಟ್ಟು, ಹಾನಿಯಾಗಿರುವ ಭತ್ತದ ಗದ್ದೆ. ಕೊಡಗಿನ ಯಡವನಾಡು ಗ್ರಾಮದ ಸೋಳೆಬಾವಿ ಹಾಡಿಯಲ್ಲಿನ ದೃಶ್ಯಗಳಿವು. ಇಲ್ಲಿನ ಗಿರಿಜನ ದಂಪತಿಗಳಾದ ಹರೀಶ್ ಜ್ಯೋತಿ ಜೋಳದ ಬೆಳೆ ರಕ್ಷಣೆಗಾಗಿ ರಾತ್ರಿ ಓಮಿನಿ ಕಾರಿನಲ್ಲಿ ಮಲಗಿದ್ದರು. ಇದೇ ವೇಳೆ ಒಂಟಿ ಸಲಗವೊಂದು ಕಾರಿನ ಮೇಲೆ ದಾಳಿ ನಡೆಸಿತ್ತು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ದಂಪತಿ ಫಿಲ್ಮಿ ಸ್ಟೈಲ್ನಲ್ಲಿ ಪಾರಾಗಿದ್ದರು. ಹರೀಶ್ ಕಾಲಿಗೆ ಗಂಭೀರವಾದ ಗಾಯವಾಗಿದೆ. ಅಂದಹಾಗೆ ನವೆಂಬರ್ 5ರಂದು ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಬಂದು ಹೋದ ಅರಣ್ಯ ಅಧಿಕಾರಿಗಳು ಇದುವರೆಗೂ ತಿರುಗಿ ನೋಡಿಲ್ಲ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸವೂ ಮಾಡಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಇದೀಗ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೂಡಲೇ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಈಗ ಅವರಿಗೆ ಅದರಲ್ಲಿ ಪರಿಹಾರ ಖಂಡಿತ ಸಿಗ್ತದೆ. ಆ ಪರಿಹಾರ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಖಂಡಿತವಾಗಲೂ ಅವರಿಗೆ ತಲುಪಿಸ್ತೇವೆ. ಅವರ ಮತ್ತು ವಾಹನದ ಖರ್ಚು ಏನಿದೆ ಅದು ಈ ಇಲಾಖೆ ಜೊತೆ ನಾನು ಚರ್ಚೆಯನ್ನು ಮಾಡಿ, ಆನೆಯಿಂದ ದಾಳಿ ಆಗಿದ್ದರಿಂದ ಅದಕ್ಕೂ ಕೂಡ ಅವರಿಗೆ ಪರಿಹಾರ ಸಿಗ್ತಕ್ಕಂಥದ್ದು. ಆದರೆ ಅರಣ್ಯ ಅಧಿಕಾರಿಗಳ ನಡೆಗೆ ಸಂಕೇತ್ ಪೂವಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ಸುದ್ದಿ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಒಂದು ಕುಗ್ರಾಮ ಇದೆ, ಇದು ಹಾಡಿ. ಇಲ್ಲಿ ನಮಗೆ ಇದನ್ನು ಬೆಳಕಿಗೆ ತಂದಂಥ ಸಂದರ್ಭದಲ್ಲಿ ನಾವಿಲ್ಲಿ ಬಂದಿದ್ದೇವೆ. ಖಂಡಿತವಾಗಿ ಸ್ಪಂದನೆ ಮಾಡ್ತೇವೆ. ಮತ್ತು ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಗೆ ನಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇನ್ನು ಘಟನೆ ನಡೆದು 22 ದಿನವಾದರೂ ಗಾಯಾಳು ಆಸ್ಪತ್ರೆಗೆ ಹೋಗಲಾಗದೆ ಮನೆಯಲ್ಲಿ ಉಳಿದಿರುವುದು ಮಾತ್ರ ವಿಪರ್ಯಾಸ. ಕ್ಯಾಮ್ರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾಡಾನೆ ದಾಳಿಯಿಂದ ಜಖಮಾಗಿರುವ ಕಾರಿನಲ್ಲಿದ್ದ ಹರೀಶ್ ಕಾಲಿಗೆ ಗಂಭೀರ ಪೆಟ್ಟು, ಹಾನಿಯಾಗಿರುವ ಭತ್ತದ ಗದ್ದೆ. ಕೊಡಗಿನ ಯಡವನಾಡು ಗ್ರಾಮದ ಸೋಳೆಬಾವಿ ಹಾಡಿಯಲ್ಲಿನ ದೃಶ್ಯಗಳಿವು. ಇಲ್ಲಿನ ಗಿರಿಜನ ದಂಪತಿಗಳಾದ ಹರೀಶ್ ಜ್ಯೋತಿ ಜೋಳದ ಬೆಳೆ ರಕ್ಷಣೆಗಾಗಿ ರಾತ್ರಿ ಓಮಿನಿ ಕಾರಿನಲ್ಲಿ ಮಲಗಿದ್ದರು. ಇದೇ ವೇಳೆ ಒಂಟಿ ಸಲಗವೊಂದು ಕಾರಿನ ಮೇಲೆ ದಾಳಿ ನಡೆಸಿತ್ತು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ದಂಪತಿ ಫಿಲ್ಮಿ ಸ್ಟೈಲ್ನಲ್ಲಿ ಪಾರಾಗಿದ್ದರು. ಹರೀಶ್ ಕಾಲಿಗೆ ಗಂಭೀರವಾದ ಗಾಯವಾಗಿದೆ. ಅಂದಹಾಗೆ ನವೆಂಬರ್ 5ರಂದು ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಬಂದು ಹೋದ ಅರಣ್ಯ ಅಧಿಕಾರಿಗಳು ಇದುವರೆಗೂ ತಿರುಗಿ ನೋಡಿಲ್ಲ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸವೂ ಮಾಡಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಇದೀಗ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೂಡಲೇ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಈಗ ಅವರಿಗೆ ಅದರಲ್ಲಿ ಪರಿಹಾರ ಖಂಡಿತ ಸಿಗ್ತದೆ. ಆ ಪರಿಹಾರ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಖಂಡಿತವಾಗಲೂ ಅವರಿಗೆ ತಲುಪಿಸ್ತೇವೆ. ಅವರ ಮತ್ತು ವಾಹನದ ಖರ್ಚು ಏನಿದೆ ಅದು ಈ ಇಲಾಖೆ ಜೊತೆ ನಾನು ಚರ್ಚೆಯನ್ನು ಮಾಡಿ, ಆನೆಯಿಂದ ದಾಳಿ ಆಗಿದ್ದರಿಂದ ಅದಕ್ಕೂ ಕೂಡ ಅವರಿಗೆ ಪರಿಹಾರ ಸಿಗ್ತಕ್ಕಂಥದ್ದು. ಆದರೆ ಅರಣ್ಯ ಅಧಿಕಾರಿಗಳ ನಡೆಗೆ ಸಂಕೇತ್ ಪೂವಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ಸುದ್ದಿ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ.
ಒಂದು ಕುಗ್ರಾಮ ಇದೆ ಇದು ಹಾಡಿ. ಇಲ್ಲಿ ನಮಗೆ ಇದನ್ನು ಬೆಳಕಿಗೆ ತಂದಂಥ ಸಂದರ್ಭದಲ್ಲಿ ನಾವಿಲ್ಲಿ ಬಂದಿದ್ದೇವೆ. ಖಂಡಿತವಾಗಿ ಸ್ಪಂದನೆ ಮಾಡ್ತೇವೆ. ಮತ್ತು ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಗೆ ನಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇನ್ನು ಘಟನೆ ನಡೆದು 22 ದಿನವಾದರೂ ಗಾಯಾಳು ಆಸ್ಪತ್ರೆಗೆ ಹೋಗಲಾಗದೆ ಮನೆಯಲ್ಲಿ ಉಳಿದಿರುವುದು ಮಾತ್ರ ವಿಪರ್ಯಾಸ. ಕ್ಯಾಮ್ರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾಡಾನೆ ದಾಳಿಯಿಂದ ಜಖಮಾಗಿರುವ ಕಾರಿನಲ್ಲಿದ್ದ ಹರೀಶ್ ಕಾಲಿಗೆ ಗಂಭೀರ ಪೆಟ್ಟು, ಹಾನಿಯಾಗಿರುವ ಭತ್ತದ ಗದ್ದೆ. ಕೊಡಗಿನ ಎಡವನಾಡು ಗ್ರಾಮದ ಸೋಳೆಬಾವಿ ಹಾಡಿಯಲ್ಲಿನ ದೃಶ್ಯಗಳಿವು. ಇಲ್ಲಿನ ಗಿರಿಜನ ದಂಪತಿಗಳಾದ ಹರೀಶ್ ಜ್ಯೋತಿ ಜೋಳದ ಬೆಳೆ ರಕ್ಷಣೆಗಾಗಿ ರಾತ್ರಿ ಓಮಿನಿ ಕಾರಿನಲ್ಲಿ ಮಲಗಿದ್ದರು. ಇದೇ ವೇಳೆ ಒಂಟಿ ಸಲಗವೊಂದು ಕಾರಿನ ಮೇಲೆ ದಾಳಿ ನಡೆಸಿತ್ತು. ಅದೃಷ್ಟವಶಾತ್ ಕಾರಿನಲ್ಲಿದ್ದ ದಂಪತಿ ಫಿಲ್ಮಿ ಸ್ಟೈಲ್ನಲ್ಲಿ ಪಾರಾಗಿದ್ದರು. ಹರೀಶ್ ಕಾಲಿಗೆ ಗಂಭೀರವಾದ ಗಾಯವಾಗಿದೆ. ಅಂದಹಾಗೆ ನವೆಂಬರ್ 5ರಂದು ಈ ಘಟನೆ ನಡೆದಿದ್ದು, ಸ್ಥಳಕ್ಕೆ ಬಂದು ಹೋದ ಅರಣ್ಯ ಅಧಿಕಾರಿಗಳು ಇದುವರೆಗೂ ತಿರುಗಿ ನೋಡಿಲ್ಲ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸವೂ ಮಾಡಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಇದೀಗ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೂಡಲೇ ಸೂಕ್ತ ಪರಿಹಾರದ ಭರವಸೆ ನೀಡಿದ್ದಾರೆ. ಈಗ ಅವರಿಗೆ ಅದರಲ್ಲಿ ಪರಿಹಾರ ಖಂಡಿತ ಸಿಗ್ತದೆ. ಆ ಪರಿಹಾರ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಖಂಡಿತವಾಗಲೂ ಅವರಿಗೆ ತಲುಪಿಸ್ತೇವೆ. ಅವರ ಮತ್ತು ವಾಹನದ ಖರ್ಚು ಏನಿದೆ ಅದು ಈ ಇಲಾಖೆ ಜೊತೆ ನಾನು ಚರ್ಚೆಯನ್ನು ಮಾಡಿ, ಆನೆಯಿಂದ ದಾಳಿ ಆಗಿದ್ದರಿಂದ ಅದಕ್ಕೂ ಕೂಡ ಅವರಿಗೆ ಪರಿಹಾರ ಸಿಗ್ತಕ್ಕಂಥದ್ದು. ಆದರೆ ಅರಣ್ಯ ಅಧಿಕಾರಿಗಳ ನಡೆಗೆ ಸಂಕೇತ್ ಪೂವಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ಸುದ್ದಿ ಮಾಡಿದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಒಂದು ಕುಗ್ರಾಮ ಇದೆ ಇದು ಹಾಡಿ. ಇಲ್ಲಿ ನಮಗೆ ಇದನ್ನು ಬೆಳಕಿಗೆ ತಂದಂಥ ಸಂದರ್ಭದಲ್ಲಿ ನಾವಿಲ್ಲಿ ಬಂದಿದ್ದೇವೆ. ಖಂಡಿತವಾಗಿ ಸ್ಪಂದನೆ ಮಾಡ್ತೇವೆ. ಮತ್ತು ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಗೆ ನಮಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇನ್ನು ಘಟನೆ ನಡೆದು 22 ದಿನವಾದರೂ ಗಾಯಾಳು ಆಸ್ಪತ್ರೆಗೆ ಹೋಗಲಾಗದೆ ಮನೆಯಲ್ಲಿ ಉಳಿದಿರುವುದು ಮಾತ್ರ ವಿಪರ್ಯಾಸ. ಕ್ಯಾಮ್ರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.